ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರನ ಎನ್ನ ಹರಮನೆಯಲ್ಲಿ ಸ್ಮರಿಸಿಕೊಂಡು ಎನ್ನ ಆರಾಧ್ಯ ದೈವ ಪಂಡರಿಪುರದ ಶ್ರೀ ಕ್ಷೇತ್ರ ಪಾಂಡುರಂಗನ ದಿವ್ಯ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ನನ್ನ ವಿದ್ಯಾಭ್ಯಾಸ ಕ್ಷೇತ್ರವಾಗಿರ್ತಕ್ಕಂಥ ಸುಕ್ಷೇತ್ರ ಬಸವನ ಬಾಗೇವಾಡಿ ತಾಲೂಕಿನ ಜಯವಾಡಿಗೆಯ ಶ್ರೀ ಸೋಮನಾಥ ಶಿವಪ್ಪಮುತ್ಯಾರವರ ದಿವ್ಯ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾನು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ಶ್ರೀ ಭೀಮರಾಯ್ ತಂದೆ ಹಾಗೂ ಶಾರದಾಬಾಯಿ ತಾಯಿ ಇವರ ಉದರದಲ್ಲಿ 5ನೇ ಮಗುವಾಗಿ ಜನಿಸಿ ಕೊನೆಯ ಮಗನಾಗಿದ್ದರೂ BA ಪದವಿಯವರೆಗೆ ಶಿಕ್ಷಣವನ್ನು ಪೂರೈಸಿ 1997-98ನೇ ಸಾಲಿನಲ್ಲಿ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಜಯವಾಡಿಗೆಯ ಸುಕ್ಷೇತ್ರ ಸೋಮನಾಥ ಶಿವಪ್ಪಮುತ್ಯಾರವರ ಕ್ಷೇತ್ರದಲ್ಲಿ ಹೈಸ್ಕೂಲ್ ವಿದ್ಯೆಯನ್ನು ಪಡೆದುಕೊಂಡಿದ್ದು, ಅಲ್ಲಿಂದಲೇ ನನಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅಭಿಲಾಷೆ ಮೂಡಿರುವಂಥದ್ದು. ನಾನು ಮೊದಲನೇದಾಗಿ ಬರೆದಿರುವಂಥ ಹಾಡ ಆ ಸದ್ಗುರುವಾಗಿರ್ತಕ್ಕಂಥ ಶಿವಪ್ಪಮುತ್ಯಾರನ್ನು ಕುರಿತು ಹಾಗೂ ಸೋಮನಾಥರನ್ನು ಕುರಿತೇ ಮೊದಲನೇದಾಗಿ ಹಾಡವನ್ನು ಬರೆಯಲು ಪ್ರಾರಂಭಿಸಿದೆ. ಆ ಹಾಡು ಯಾವುದಪ್ಪ ಅಂತ ಕೇಳಿದ್ರೆ, ಇದು ಎಂಥ ಸುಕ್ಷೇತ್ರ ಜನ್ಮ ಆಗೈತಿ ಪವಿತ್ರ, ಇದು ಎಂಥ ಸುಕ್ಷೇತ್ರ ಜನ್ಮ ಆಗೈತಿ ಪವಿತ್ರ, ನಾಡಿನೊಳಗ ಹೆಸರಾಯಿತೋ ಶ್ರೀ ಜಯವಾಡಿಗೆ ಕ್ಷೇತ್ರ, ನಾಡಿನೊಳಗ ಹೆಸರಾಯಿತೋ ಶ್ರೀ ಜಯವಾಡಿಗೆ ಕ್ಷೇತ್ರ, ಶಿಷ್ಯ ಶಿವಪ್ಪ ಮುತ್ಯಾಗ ಗುರುವಾಗಿ ನೆನದ ಸೋಮನಾಥ, ಎಂಥ ಸುಕ್ಷೇತ್ರ ಜನ್ಮ ಆಗೈತಿ ಪವಿತ್ರ. ಈ ಹಾಡುಗಳನ್ನು ರಚಿಸಿದ ಬಳಿಕೆ ಸುಮಾರು 4,500 ಹಾಡುಗಳನ್ನು ರಚಿಸಿರುವಂಥದ್ದು. ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರು, ಭಜನೆ ಕಲಾವಿದರಾಗಿರ್ಬೋದು, ಡೊಳ್ಳಿನ ಹಾಡಿಕೆ ಕಲಾವಿದರಾಗಿರ್ಬೋದು, ಜಾನಪದ ಕಲಾವಿದರಾಗಿರ್ಬೋದು ಹಾಗೂ ನಾಟಕ ಕಲಾವಿದರಾಗಿರ್ಬೋದು, ಗೊಂದಲ ಹಾಡ, ಕರ್ಬಲ ಹಾಡ, ಚೌಡಿಕೆ ಹಾಡ, ಇನ್ನಿತರ ಹಲವಾರು ಕಲಾವಿದರು ನಮ್ಮ ಹಾಡುಗಳನ್ನು ಬಳಸಿ ಉತ್ತಮ ರೀತಿಯಿಂದ ನನಗೆ ಒಂದು ಶ್ರೇಯಸ್ಸನ್ನು ತಂದು ಕೊಟ್ಟಿರುವಂಥದ್ದು. ಶ್ರೋತೃಗಳೇ, ನಾನೊಬ್ಬ ಎಲೆಮರೆಕಾಯಿ ಅಂತಿರುವಂಥ ಸಣ್ಣ ಪುಟ್ಟ ಕಲಾವಿದ. ತಾವೆಲ್ಲರೂ ಅಭಿಮಾನದಿಂದ ಹರಿಸುತ್ತಾ, ಆಶೀರ್ವದಿಸುತ್ತಾ, ಪ್ರೋತ್ಸಾಹಿಸುತ್ತಾ ಬಂದಿದ್ದೀರಿ. ನನ್ನ ಸಾಹಿತ್ಯದೊಳಗೆ ಸತ್ಯಾಂಶವನ್ನೇ ಈ ಸಮಾಜಕ್ಕೆ ನಾನು ಕೊಡುಗೆಯಾಗಿ ನೀಡ್ತಾ ಇದ್ದೇನೆ ಹೊರತು ನನ್ನ ಸಾಹಿತ್ಯದೊಳಗೆ ಯಾವುದು ಗೊಂದಲಗಳಾಗಲಿ, ಅಶ್ಲೀಲ ಶಬ್ದಗಳಾಗಲಿ ಯಾವುದೂ ಕೂಡ ಇನ್ನುವರೆಗೆ ನಾನು ಸಮಾಜಕ್ಕೆ ಕೊಟ್ಟಿಲ್ಲ. ನನ್ನ ಸಾಹಿತ್ಯದೊಳಗೆ ಉತ್ತಮ ಸಂದೇಶ ನಿಮಗೆ ತಲುಪಿದರೆ ಮಾತ್ರ ನನ್ನನ್ನು ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಆಶೀರ್ವಾದ ಮಾಡಿರಿ. ನನಗಿನ್ನೂ ಬೆನ್ನು ತಟ್ಟಿ ಉತ್ತಮ ಸಾಹಿತಿಗಳು ಹೊರಬರೋದಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಸಮಸ್ತ ಉತ್ತರ ಕರ್ನಾಟಕದ ಎಲ್ಲ ಕಲಾಭಿಮಾನಿಗಳಿಗೆ ನನ್ನ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. 2005ನೇ ಇಸ್ವಿಯಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದ ಶ್ರೀಮತಿ ಪ್ರಭಾವತಿ ಭಜನಾ ಮಂಡಳಿಯವರು ನಮ್ಮೂರಿನ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಉತ್ಸವದ ಅಂಗವಾಗಿ ಭಜನೆ ಕಾರ್ಯಕ್ರಮ ಮಾಡೋದಕ್ಕಾಗಿ ಬಂದಿದ್ದರು. ನಾವು ಕೂಡ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಹೋದಾಗ ಅವ್ರ ಕಾರ್ಯಕ್ರಮ ಭಾಳ ಹಿಡಿಸ್ತು. ಆ ಸಂದರ್ಭದೊಳಗೆ ಸುವರ್ಣ ಹಾಗೂ ಪ್ರಭಾವತಿ ಅಂತ ತಿಳ್ಕೊಂಡು ಇಬ್ಬರು ಹೆಣ್ಣು ಮಕ್ಕಳು ಹಾಡುಗಳನ್ನು ಹಾಡ್ತಾಯಿದ್ರು. ಈ ಹೆಣ್ಣು ಮಕ್ಕಳು ಉತ್ತಮ ರೀತಿಯಿಂದ ಹಾಡ್ತಾರೆ, ಇವರಿಗೂ ಕೂಡ ನನ್ನ ಹಾಡುಗಳನ್ನು ಕೊಡಬೇಕು ಅನ್ನುವಂಥ ಅಭಿಲಾಷೆ ನನ್ನಲ್ಲಿ ಮೂಡ್ತು. ಆ ಸಂದರ್ಭದಾಗ ಅವ್ರನ್ನ ಹೋಗಿ ವಿಚಾರಿಸಿದಾಗ ನನ್ನ ಹತ್ತಿರ 2 ಹಾಡುಗಳು ಅವಾಗ ಕೊಡ್ಲಿಕ್ಕೆ ಅವ್ರಿಗೆ ಅವಕಾಶ ಇತ್ತು. ಯಾವಪ್ಪ 2 ಹಾಡುಗಳಂತ ಕೇಳಿದ್ರೆ, ಹೋಗಿ ನೋಡು ಅಣ್ಣ ಧರೆಯೋಳು ಗತ್ತರಗಿಯ ಸ್ಥಾನ, ಹೋಗಿ ನೋಡು ಅಣ್ಣ ಧರೆಯೋಳು ಗತ್ತರಗಿಯ ಸ್ಥಾನ, ಭಾಗಮ್ಮ ತಾಯಿಗೆ ಭಕ್ತಿಲೇ ದುಡಿಯೋ, ಭಾಗಮ್ಮ ತಾಯಿಗೆ ಭಕ್ತಿಲೇ ನಡೆಯೋ, ಕಳಿತಾಳ ಬಂದನ ಅನ್ನುವಂಥ ಹಾಡ. ಅದ್ರ ಜೊತೆಗೇನೆ ಈ ಕತ್ತಲದಾಗ ಹುಟ್ಟಿ ಕಡಿಗಾಗಲಿಲ್ಲ ಗುರು ಬೆಟ್ಟಿ ಅನ್ನುವಂಥ ಹಿಂದಿ ದಯಾರೆ ದಾಟಿ ಒಳಗೆ ಬರೆದಿರುವಂಥ ಹಾಡ. ಇವೆರಡು ಹಾಡುಗಳನ್ನು ಎಮ್ಮಗೆ ಮೊದಲಿಗೆ ನಾನು ಪ್ರಭಾವತಿಯವರಿಗೆ ಕೊಟ್ಟೆ. ಅವರು ಮುಂದೆ ಆ ಹಾಡುಗಳ ಸರಿ ಕಂಡುಬಿಟ್ಟು, ಸರ್ ನಮ್ಗೆ ಇನ್ನೂ ಹಾಡುಗಳನ್ನು ಕೊಡ್ರಿ, ಇನ್ನೂ ಹಾಡುಗಳನ್ನು ಕೊಡ್ರಿ ತಿಳ್ಕೊಂಡು, ಅವಾಗೇನು ನಮ್ಮ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ಫೋನ್ಗಳಿದ್ದು, STD ಬೂತ್ಗಳಿದ್ದು. ಆ ಫೋನ್ಗಳಿಂದ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು, ಸಂಪರ್ಕಿಸಿದರು. ಅದ್ರ ಜೊತೆಗೇ ತಮ್ಮ ಊರಿಗೇ ನನ್ನನ್ನು ಬರಮಾಡಿಕೊಂಡರು. 2006-7ನೇ ಇಸ್ವಿ ಒಳಗೆ ನಾನು ಅವ್ರ ಊರಿಗೆ ಹೋದ ಸಂದರ್ಭದೊಳಗೆ ಆ ಊರು ಗ್ರಾಮ ದೇವರಾಗಿರ್ತಕ್ಕಂಥ ಶ್ರೀ ಬಸವೇಶ್ವರ ದೇವಸ್ಥಾನವನ್ನು ದರ್ಶನವನ್ನು ಪಡೆದೆ. ನಂತರ ಅವ್ರ ಮನೆಗೆ ಕರೆದೊಯ್ದರು. ಅವ್ರ ಮನೆಯಲ್ಲಿ ಅಪಾರ ಪ್ರೇಮ, ವಿಶ್ವಾಸ, ಭಕ್ತಿ ತುಂಬಿ ತುಳುಕ್ತಾ ಇತ್ತು. ಆದರೆ ಅವರಿಗೆ ಭಾಳ ಬಡತನವಿತ್ತು. ಆಗಲೇ ಅವರ ತಂದೆಯಾಗಿರ್ತಕ್ಕಂಥ ಕಲಾವಿದರೆ, ಅವರು ಕೂಡ ಹಿರಿಯ ಕಲಾವಿದರು, ದಿವಂಗತ ಗುರಪ್ಪಣ್ಣ ಚವಗ್ಲ ಅವರು ತೀರ್ಕೊಂಡಿದ್ದರು. ಇವ್ರ ಮನೆಯೊಳಗೆ, ಪ್ರಭಾವತಿಯವ್ರ ಮನೆಯೊಳಗೆ ಯಾರು ಇದ್ರಪ್ಪ ಅಂತ ಕೇಳಿದ್ರೆ, ತಾಯಿಯಾಗಿರ್ತಕ್ಕಂಥ ಕಲಾವತಿ
ಮತ್ತು ಅಣ್ಣನಾಗಿರ್ತಕ್ಕಂಥ ಕಲ್ಮೇಶ್ ಅವರು, ಈ ಪ್ರಭಾವತಿ, ಇನ್ನುಳಿದ ಇಬ್ಬರು ಅಕ್ಕ ತಂಗಿಯಂದ್ರೆ ಅವ್ರವ್ರ ಮದುವೆಯಾಗಿ ಅವ್ರವ್ರ ಗಂಡನ ಮನೆಗೆ ಹೋಗಿದ್ದರು. ಅಂಥ ಒಂದು ಕಡು ಬಡತನದಲ್ಲಿ ಬೆಳೆದಿರ್ತಕ್ಕಂಥ ಆ ಹೆಣ್ಣುಮಗಳು ನನ್ನ ಸಾಹಿತ್ಯಗಳನ್ನು ಪ್ರೇಮ ಆದರ ವಿಶ್ವಾಸಗಳಿಂದ ಬಳಸಿ ತಾನೂ ಬೆಳೆಯುವುದಲ್ಲದೆ ನನ್ನನ್ನು ಕೂಡ, ನನ್ನ ಸಾಹಿತ್ಯಗಳನ್ನು ಕೂಡ ಉತ್ತುಂಗ ಶಿಖರಕ್ಕೆ ಬೆಳೆಸಿರುವಂಥ ಶ್ರೇಯಸ್ಸು ಅದು ಯಾರಿಗಾದರೂ ಸಲ್ಲಬೇಕಪ್ಪ ಅಂತ ಕೇಳಿದರೆ ಮೊದಲನೇದಾಗಿ ಪ್ರಭಾವತಿ ಕಿರಣಿಗೆ ಅವರಿಗೆ ಸಲ್ಲಬೇಕು ಅಂತ ತಿಳ್ಕೊಂಡು ನಾನು ಮನಮುಟ್ಟಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಮುಂದೆ ನಮ್ಮ ಸ್ಥಳೀಯ ಕಲಾವಿದರೇ ಆಗಿರ್ತಕ್ಕಂಥ ಕರ್ನಾಟಕ ಮಹಾರಾಷ್ಟ್ರ ತುಂಬ ಕೀರ್ತಿಯನ್ನು ಪಡೆದಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಶ್ರೀಶೈಲಣ್ಣ ಇಂಗ್ಳೇಶ್ವರವರು ಅನೇಕ ಡೊಳ್ಳಿನ ಹಾಡುಗಳ ಮೂಲಕ ಸಾಕಷ್ಟು ಜನ ಅಭಿಮಾನಿಗಳನ್ನು ಹೊಂದಿ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ತಮ್ಮ ಸಾಹಿತ್ಯ ಸೇವೆಯನ್ನು ಪ್ರಚುರಪಡಿಸಿ ಡೊಳ್ಳಿನ ಹಾಡಿಕೆ ಅಂದರೆ ಏನಪ್ಪ ಅನ್ನುವಂಥದ್ದು ತೋರಿಸಿಕೊಟ್ಟಂಥವರೇ ಶ್ರೀಶೈಲಣ್ಣ ಇಂಗ್ಳೇಶ್ವರವರು. ಅಂಥ ಪುಣ್ಯಾತ್ಮರಿಗೆ ನಾನು ಒಮ್ಮೆ ಸಂಪರ್ಕ ಮಾಡಿ ನಾನು ಕೂಡ ಕೆಲವೊಂದು ಹಾಡುಗಳನ್ನು ಬರ್ದೀನಿ ರೀ, ನನ್ನ ಹಾಡುಗಳನ್ನು ಹಾಡ್ರಿ ಅಂದಾಗ ಯಾವುದೂ ಸಂಕೋಚನ ಇಟ್ಟದೆ ತನ್ನ ಮುಕ್ತ ಮನಸ್ಸಿಂದ ನನ್ನ ಹಾಡುಗಳನ್ನು ತೆಗೆದುಕೊಂಡು ಭಾಳ ಉತ್ತಮ ರೀತಿಯಿಂದ ಹಾಡಿದರು. ಅವರು ಮೊದಲನೇದಾಗಿ ನನ್ನ ಯಾವುದು ಹಾಡು ಹಾಡಿದ್ರಪ್ಪ ಅಂತ ಕೇಳಿದ್ರೆ, ಮರಿಬ್ಯಾಡ ತಂಗಿ ನೀ ತವರೂರ ಗಂಡನ ಮನಿಗೆ ಹೋಗಿ ಬಾರ, ಮರಿಬ್ಯಾಡ ತಂಗಿ ನೀ ತವರೂರ ಗಂಡನ ಮನಿಗೆ ಹೋಗಿ ಬಾರ, ಹೋಗುವಾಗ ಹಾಕಬ್ಯಾಡ ಕಣ್ಣೀರ, ಹೋಗುವಾಗ ಹಾಕಬ್ಯಾಡ ಕಣ್ಣೀರ, ಗಂಡನೇ ನಿನಗ ದೇವರ, ಮರಿಬ್ಯಾಡ ತಂಗಿ ತವರೂರ ಗಂಡನ ಮನಿಗೆ ಹೋಗಿ ಬಾರ. ಅನೇಕ ಪ್ರಯತ್ನವನ್ನ ಶ್ರೀಶೈಲ ಮಾಸ್ತರ್ ಅವರು ಮಾಡಿದ್ರು. ಅವರಿಗೆ ನಾನು ಯಾವತ್ತಲೂ ಚಿರಋಣಿಯಾಗಿರ್ತೀನಿ. ಅವರಷ್ಟೇ ಅಲ್ಲದೇ ಇನ್ನಿತರ ಹಲವಾರು ಕಲಾವಿದರು, ಭಜನೆ ಕಲಾವಿದರಾಗಿರ್ಬೋದು, ಡೊಳ್ಳಿನ ಹಾಡಿಕೆ ಕಲಾವಿದರಾಗಿರ್ಬೋದು, ನಮ್ಮ ಅರಸಣಿಗೆಯವರಾಗಿರ್ಬೋದು, ಬೇವಿನ ಮಟ್ಟಿಯವರಾಗಿರ್ಬೋದು, ಮತ್ತು ಬೇನಾಳದ ಈರಣ್ಣವರಾಗಿರ್ಬೋದು, ದೇವರಿಪ್ಪರಿಗೆ ಬಾಗಣ್ಣವರಾಗಿರ್ಬೋದು, ಶಿವಣಿಗೆಯ ಶಿವಶರಣವರಾಗಿರ್ಬೋದು, ದೇವರಿಪ್ಪರಿಗೆ ಬಾಗಣ್ಣ ಆಗಿರ್ಬೋದು, ಮತ್ತು ಮಡ್ಡಿಮಣ್ಣೂರಿನ ಯಲ್ಲಾಲಿಂಗ ಮಹಾರಾಜರಾಗಿರ್ಬೋದು, ಇನ್ನೂ ಅನೇಕ ಕಲಾವಿದರು, ಆಮೇಲೆ ನಮ್ಮ ಬೇವಿನ ಮಟ್ಟಿಯ ಪರಶುವಣ್ಣ ಕರಡಿಯವರಾಗಿರ್ಬೋದು, ಸಾಕಷ್ಟು ಜನ ಕಲಾವಿದರು ನಮ್ಮ ಉತ್ತಮ ಸಾಹಿತ್ಯಗಳನ್ನು, ಮತ್ತು ನಮ್ಮ ಕೌಟ್ನೂರು ರಾವತಣ್ಣವರಾಗಿರ್ಬೋದು, ಹಲವಾರು ಕಲಾವಿದರು ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ದಾಟಿಗಳಲ್ಲಿ ರಚಿಸಿಕೊಟ್ಟಿರ್ತಕ್ಕಂಥ ನನ್ನ ಆಧ್ಯಾತ್ಮಿಕ ಜನರಲ್ ಸಾಹಿತ್ಯಗಳನ್ನು ಜನರಿಗೆ ಮನಮುಟ್ಟುವಂತೆ ತಮ್ಮ ಕಂಠ ಸಿರಿಯಲ್ಲಿ ಉತ್ತಮ ರೀತಿಯಿಂದ ಹಾಡಿ ನನ್ನನ್ನು ಮುಖ್ಯವಾಹಿನಿಗೆ ತಂದಿರುವುದರಲ್ಲಿ ಯಾವ ಎರಡು ಮಾತುಗಳು ಇಲ್ಲ. ಅಂಥ ಎಲ್ಲ ಕಲಾವಿದರದ ಒಂದು ಪ್ರೋತ್ಸಾಹ ಸಹಕಾರ ಭಾಳ ಅಂದ್ರೆ ಭಾಳ. ನಾವು ಬಡತನದೊಳಗೆ ಬೆಳೆದರೂ ಕೂಡ ನನ್ನ ಸಾಹಿತ್ಯದ ಬೆಳವಣಿಗೆಗೆ ಬಡತನ ಅನ್ನುವಂಥದ್ದು ಭಗವಂತ ತಂದಿಲ್ಲ. ಈ ಎಲ್ಲ ಕಲಾವಿದರ ಪ್ರೋತ್ಸಾಹದಿಂದ ನನ್ನ ಸಾಹಿತ್ಯದ ಏಳಿಗೆ ಮುಂಚೂಣಿಯಲ್ಲಿ ನಡೀತಾ ಇದೆ. ಇನ್ನು ಮುಂದಾದ್ರೂ ಎಲ್ಲ ಕಲಾವಿದರು ನನಗೆ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಪ್ರೋತ್ಸಾಹಿಸಬೇಕು. ಅದರ ಜೊತೆಗೇನೆ ನಾನು ಇನ್ನೂ ಕೆಲವೊಂದು ಗ್ರಂಥಗಳನ್ನು ತಯಾರು ಮಾಡಿದ್ದೀನಿ. ನಾನು ಬರೆದಿರ್ತಕ್ಕಂಥ ಸಾಹಿತ್ಯಗಳು ನನ್ನ ಮೂಲಕನೇ ಮುಳುಗಿ ಹೋಗಬಾರ್ದು ಅನ್ನುವಂಥ ಒಂದು ಕಾರಣದಿಂದ ನಾವು ಹೆಚ್ಚು ಬರೆಯುವಂಥ ಸಂದರ್ಭದಲ್ಲಿ ಈಗಿನ ಕಾಲದಂಗೆ ಮೊಬೈಲ್ ಇರಲಿಲ್ಲ, ಆಮೇಲೆ CD ಕ್ಯಾಸೆಟ್ ಮೆಮ್ರಿಗಳಿರಲಿಲ್ಲ. ಅಂಥ ಒಂದು ಸಂದರ್ಭದೊಳಗೆ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಗಳಿದ್ದು. ಯಾವಪ್ಪ ಅಂತ ಕಂಪನಿ ಕೇಳಿದ್ರೆ ಜೈಂಕಾರ್ ಕ್ಯಾಸೆಟ್ ಬೆಂಗಳೂರು, ಮ್ಯೂಸಿಕ್ ವರ್ಲ್ಡ್ ಕ್ಯಾಸೆಟ್ಟು, ಅದ್ರ ಜೊತೆಗೇನೆ ಪದ್ಮಿನಿ ಲೈವ್ ಕ್ಯಾಸೆಟ್ ಸಾಂಗ್ಲಿ, ಆಮೇಲೆ ಲಕ್ಷ್ಮಿ ಅಕ್ಕಲಕೋಟ ಸ್ಟುಡಿಯೋ, ಭಾರತ್ ಲೈವ್ ಕ್ಯಾಸೆಟ್ ಚಡ್ಚಣ, ಆಮೇಲೆ ಶ್ರೀರಾಗ್ ಆಡಿಯೋ ಜೇವರಿಗಿ, ಆಮೇಲೆ ವಿದ್ಯಾಶ್ರೀ ಆಡಿಯೋ ಗತ್ತರ್ಗ, ಹಲವಾರು ಕಂಪನಿಯವರು ನಮ್ಮನ್ನು ಸಂಪರ್ಕಿಸಿ ನಮ್ಮ ಸಾಹಿತ್ಯಗಳ ಮೂಲಕ ಹಾಡುವಂಥ ಕಲಾವಿದರಿಗೆ ಆ ಸರ್ ಹಾಡುಗಳನ್ನೇ ಹಾಡಬೇಕು ತಿಳ್ಕೊಂಡು ಕಲಾವಿದರನ್ನ ಗುರುತಿಸಿ ಕರೆಯುವಂಥದ್ದು. ಆಮೇಲೆ ಪದ್ಮಿನಿ ಕಂಪನಿಯವರು ಯಾರಪ್ಪ ಅಂದ್ರೆ ಹರಿಪ್ರಸಾದ್ ಅನ್ನುವಂಥವ್ರು, ಅವರು ಕೂಡ ನಮ್ಮ ಸಾಹಿತ್ಯಗಳನ್ನು ಭಾಳ ಮೆಚ್ಚಿಕೊಂಡು ಉತ್ತಮ ರೀತಿಯಿಂದ ನಮಗೆ ಪ್ರೋತ್ಸಾಹ ಕೊಟ್ಟರು. ತಮ್ಮ ಕಂಪನಿಯ ಸಹಾಯಾರ್ಥವಾಗಿ ತಮ್ಮ ಕಂಪನಿ ವತಿಯಿಂದ ನಮಗೆ ಬಡವರಿಗೆ ಬದುಕೋದಕ್ಕೆ ಪ್ರೋತ್ಸಾಹಧನವನ್ನು ಕೊಟ್ಟರು. ಅಷ್ಟೇ ಅಲ್ಲ, ಹಾಡುವಂಥವ್ರಿಗೂ ಕೊಟ್ಟರು, ನಾವು ಬರೆದಿರುವಂಥವ್ರಿಗೂ ಕೊಟ್ಟರು. ನಾವು ಅಕಸ್ಮಾತಾಗಿ ಅಲ್ಲಿ ಹೋಗಿ ಆ ಸಂಗ್ಲಿ ಒಳಗೆ ಸ್ಟುಡಿಯೋದೊಳಗೆ ಇರ್ತಿದ್ದೀವಿ ಅಂದ್ರೆ ನಮಗೆ ಭಾಳ ಮನೆಯವ್ರಿಗಿಂತಲೂ ಹೆಚ್ಚಿಗೆ ಕಾಳಜಿ ಮಾಡಿ ನೋಡ್ಕೊತಿದ್ರು. ಅವರ ಒಂದು ಅತಿಥಿ ಸತ್ಕಾರಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೇವೆ. ಆ ಪದ್ಮಿನಿ ಕಂಪನಿಯ ಮಾಲೀಕರು ನಮಗೆ ಭಾಳ ಉಪಕಾರಗಳನ್ನು ಮಾಡಿದರು, ಪ್ರೋತ್ಸಾಹಗಳನ್ನು ಕೊಟ್ಟರು. ಹೀಗೆ ಹಲವಾರು ರೀತಿಯಿಂದ ಎಲ್ಲರ ಪ್ರೋತ್ಸಾಹದಿಂದ ಬೆಳೀತಾ ಸುಮಾರು 4,500 ಹಾಡುಗಳನ್ನು ಇವತ್ತು ನಾನು ಸಮಾಜಕ್ಕೆ
ಒಂದು ಸಂದೇಶವಾಗಿ ಅರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ನಮ್ಮ ಆತ್ಮೀಯ ಕಲಾವಿದರಾಗಿರ್ತಕ್ಕಂಥ ಬಸವನ ಬಾಗೇವಾಡಿಯ ಸಹ ಕಲಾವಿದರು, ನಮ್ಮ ಸಹೋದರರಾಗಿರ್ತಕ್ಕಂಥ ಶ್ರೀಯುತ ಮುದುಕಣ್ಣ ಹೊರ್ತಿಯವರು, ಅವರು ಹಲವಾರು ಕಾರ್ಯಕ್ರಮಗಳನ್ನು, ಡೊಳ್ಳಿನ ಹಾಡಿಕೆ ಕಾರ್ಯಕ್ರಮಗಳು, ಭಜನೆ ಕಾರ್ಯಕ್ರಮಗಳು, ಹಲವಾರು ರೀತಿಯ ಈ ಸಾಹಿತ್ಯ ಕ್ಷೇತ್ರದಲ್ಲಿ ಕೃಷಿಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಲೈನ್ದೊಳಗೆ ಸಾಹಿತ್ಯ ಬರೆಯುವಂಥ ಕಲಾವಿದರೊಳಗೆ ನಾನು ಅತಿ ಹೆಚ್ಚು ಇಷ್ಟಪಟ್ಟಿರುವಂಥ ಸಾಹಿತ್ಯಗಾರ ಯಾರಪ್ಪ ಅಂತ ಕೇಳಿದ್ರೆ ದಕ್ಷಿಣ ಸೊಲ್ಲಾಪುರದ ಅಂದೇವಾಡಿ ಗೈಬು ಸಾಹೇಬ್ ಅವರು ಸಾಹಿತ್ಯ ಅಂದ್ರೆ ನನಗೆ ಭಾಳ ಪಂಚ ಪ್ರಾಣ ರೀ. ನಾನೇ ಸಾಕಷ್ಟು ಸಾಹಿತ್ಯಗಳನ್ನು ಬರೆದಿದ್ರು ಕೂಡ ಅವ್ರದ್ದು ಒಂದೇ ಸಾಹಿತ್ಯ ನಾನು ಕೇಳಿದ್ರೆ ನನ್ನ ಮನಸ್ಸೆಲ್ಲ ಅರಳಿ ಬಿಡ್ತೈತಿ. ಅಂಥ ಒಬ್ಬ ಉತ್ತಮ ಕಲಾವಿದರ ಒಂದು ಪ್ರೋತ್ಸಾಹ ಐತಿ ನಮ್ಗೆ. ಮತ್ತು ಅವರು ಎಲ್ಲಿ ನಾವು ಭೇಟಿ ಆಗ್ತೀವಿ ಅಲ್ಲಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ನೀವು ಒಳ್ಳೆ ರೀತಿಯಿಂದ ಬರೀತಿಪ್ಪ, ಬರೆಯೋ ತಿಳ್ಕೊಂಡು ಪ್ರೋತ್ಸಾಹ ಕೊಡ್ತಾರೆ. ಅಂಥ ಹಿರಿಯ ಕಲಾವಿದರು, ವರಕವಿ ಅನ್ನುವಂಥ ಬಿರುದು ಪಡೆದಿರುವಂಥವ್ರು. ಕರ್ನಾಟಕ, ಮಹಾರಾಷ್ಟ್ರ ತುಂಬ ಅವ್ರ ಹೆಸರು ಶ್ರುತಿ ಸಾರ್ತದೆ. ಅಂಥ ಕಲಾವಿದರ ಒಂದು ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಸಾಹಿತ್ಯದ ಬೆಳವಣಿಗೆಗೆ ಮೂಲ ಕಾರಣ ಆಗ್ಯದ. ನನ್ನ ಕರ್ನಾಟಕ ತುಂಬ ಎಲ್ಲ ಕಲಾವಿದರು ಏನು ನಮ್ಮ ಸಾಹಿತ್ಯಗಳನ್ನು ಹಾಡಿ ನಮ್ಮ ಹೆಸರನ್ನು ಮುಖ್ಯವಾಹಿನಿಯಾಗಿ ತಂದಿದ್ದಾರೋ ಆ ಎಲ್ಲ ಕಲಾವಿದರಿಗೆ ಪ್ರೇಮ, ವಿಶ್ವಾಸ, ಭಕ್ತಿ, ನಂಬಿಕೆ ಪೂರ್ವಕ ನನ್ನ ಅನಂತ ಶರಣಾರ್ಥಿಗಳು.